ಗಾಂಧೀಜಿಯವರ ಜೀವನದಲ್ಲಿ ಈ ಒಂದು ರಹಸ್ಯ ಘಟನೆ ನಡೆದಿತ್ತು. ಗಾಂಧೀಜಿಯವರ ತಂದೆ ಕರಮ್ಚಂದ್ ಗಾಂಧಿಯವರು ಕೊನೆ ಉಸಿರು ಎಳೆಯುವಾಗ ನನ್ನ ಮಗ ಅಂದ್ರೆ ಗಾಂಧೀಜಿಯವರು ನನ್ನ ಜೊತೆ ಇರಬೇಕು ಅಂತ ಹೇಳಿದ್ರು. ಅವರ ಜೀವ ಹೋಗುವ ಕೊನೆಯ ದಿನ ಅವರ ಮನೆಯವರು ಮತ್ತೆ ಕುಟುಂಬದವರು ಹಾಗೆ ಗಾಂಧೀಜಿಯವರು ಕೂಡ ಅಲ್ಲೇ ಇದ್ರು. ಆದ್ರೆ ಕರಮ್ಚಂದ್ ಗಾಂಧಿಯವರ ಜೀವ ಇನ್ನೂ ಹೋಗಿರಲಿಲ್ಲ. ಅದೇ ಸಮಯದಲ್ಲಿ ಗಾಂಧೀಜಿಯವರಿಗೆ ತಮ್ಮ ಹೆಂಡತಿಯ ಜೊತೆ ಸರಸ ಸಲಾಪ ಆಡುವ ಮನಸ್ಸಾಗಿತ್ತಂತೆ. ಅದೇ ರೀತಿಯಾಗಿ ಅವರ ಮನೆಯವರಿಗೆ ಗಾಂಧೀಜಿಯವರು ಏನಾದರೂ ಎಮರ್ಜೆನ್ಸಿ ಇದ್ರೆ ಹೇಳಿ ಅಂತ ಹೇಳಿ ಅವರ ಹೆಂಡತಿಯ ರೂಮ್ಗೆ ಹೋಗ್ತಾರೆ. ಹಾಗೆ ಹೆಂಡತಿಯ ಜೊತೆ ಮಿಲನದಲ್ಲಿದ್ದಾಗ ಅವರ ತಂದೆ ಇನ್ನಿಲ್ಲ ಅನ್ನೋ ವಿಷಯ ಗೊತ್ತಾಗುತ್ತೆ. ಹಾಗಾದ್ರೆ ಗಾಂಧೀಜಿಯವರ ಜೀವನದಲ್ಲಿ ಈ ಒಂದು ಘಟನೆ ನಡೆದಿತ್ತ ಅನ್ನೋದು ನಿಜಾನ? ಹಾಗೆ ಗಾಂಧೀಜಿಯವರನ್ನು ಗೂಡ್ಸೆ ಕೊಂದಿದ್ದು ಯಾಕೆ? ಹೆಲೋ ಕ್ರೇಜಿ ಪೀಪಲ್ಸ್, ವೆಲ್ಕಮ್ ಬ್ಯಾಕ್ ಅನದರ್ ವಿಡಿಯೋ. ಕರಮ್ಚಂದ್ ಗಾಂಧಿ ಮತ್ತೆ ಪುತ್ಲಿಬಾಯಿಯ ಮಗನಾಗಿ ಅಕ್ಟೋಬರ್ 2, 1869ರಂದು ಗುಜರಾತಿನ ಪೋರಬಂದರದಲ್ಲಿ ಗಾಂಧೀಜಿಯವರ ಜನನ ಆಗುತ್ತೆ. ಗಾಂಧೀಜಿಯವರ ಪೂರ್ಣ ಹೆಸರು ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ. ತಮ್ಮ ಪ್ರಾಥಮಿಕ ಶಿಕ್ಷಣವನ್ನ ರಾಜ್ಕೋಟ್ನಲ್ಲಿ ಪೂರ್ಣಗೊಳಿಸಿ ನಂತರ ಹೈಸ್ಕೂಲ್ ಶಿಕ್ಷಣವನ್ನ ಕಲಿಯುವಾಗ ಇವರು ಮದುವೆ ಕೂಡ ಮಾಡ್ಕೊಂಡಿದ್ರು. ಆ ಸಮಯದಲ್ಲಿ ಬಾಲ್ಯ ವಿವಾಹ ಪದ್ಧತಿ ಇತ್ತು. ಆದ್ರೆ ತನ್ನ ಜೊತೆ ಓದುತ್ತಿದ್ದ ಸ್ನೇಹಿತರಿಗೆ ಮಾತ್ರ ಇವರು ಮದುವೆ ಆಗಿದ್ದ ವಿಚಾರ ಹೇಳಿದ್ದಿಲ್ಲ. ತಮ್ಮ 19ನೇ ವಯಸ್ಸಿನಲ್ಲಿ ಅಂದ್ರೆ 1888ರಲ್ಲಿ ಗುಜರಾತ್ನ ಭಾವನಗರದಲ್ಲಿ ಇರುವ ಸಮನಾಸ್ಕಾ ಕಾಲೇಜ್ಗೆ ಸೇರ್ತಾರೆ. ಅದಾದ ಮೇಲೆ ಮಾವಡಿ ಡೇಶಿ ಜೊತೆಗೆ ಲಂಡನ್ಗೆ ಹೋಗ್ತಾ ಇದ್ರು. ಹಾಗೆ ಲಂಡನ್ಗೆ ಹೋಗುವಾಗ ತನ್ನ ಹೆಂಡತಿಗೆ ಮತ್ತೆ ಅವರ ತಾಯಿಯವರಿಗೆ ನಾನು ಮಾಂಸವನ್ನ ತಿನ್ನುವುದಿಲ್ಲ ಮತ್ತೆ ಮದ್ಯಪಾನ ಮುಟ್ಟುವುದಿಲ್ಲ, ಹಾಗೆ ಯಾವ ಹುಡುಗಿಯನ್ನ ಕಣ್ಣೆತ್ತಿ ಕೂಡ ನೋಡೋದಿಲ್ಲ. ಹೀಗಂತ ಇವರಿಬ್ಬರಿಗೆ ಭಾಷೆ ಕೊಟ್ಟು ಲಂಡನ್ಗೆ ಹೋಗಿದ್ರು. ಹಾಗೆ ಲಂಡನ್ಗೆ ಹೋಗಿ ಬರುವಷ್ಟರಲ್ಲಿ ಅವರ ತಾಯಿಯನ್ನು ಕೂಡ ಕಳೆದುಕೊಂಡಿದ್ದರು. ಆದ್ರೆ ಗಾಂಧೀಜಿಯವರಿಗೆ ಈ ವಿಚಾರ ಗೊತ್ತಾಗಿದ್ದು 1891 ಜೂನ್ 12ರಂದು ಪದವಿ ಪೂರ್ಣಗೊಳಿಸಿ ಇಂಡಿಯಾಗೆ ಬಂದಾಗ ಅವರ ತಾಯಿ ಪುತ್ಲಿಬಾಯಿ ಅವರು ಇಲ್ಲದಿರುವುದು ಆಗ ಗೊತ್ತಾಗುತ್ತೆ. ಹೀಗೆ ಅವರ ತಂದೆ ತಾಯಿ ಇಲ್ಲದಿರುವುದನ್ನ ತಿಳಿದು ಕೆಲ ದಿನಗಳ ಕಾಲ ಗಾಂಧೀಜಿಯವರು ತುಂಬಾನೇ ಬೇಸರದಲ್ಲಿರ್ತಾರೆ. ಮುಂದೆ ಇವರು ದಕ್ಷಿಣ ಆಫ್ರಿಕಾದಲ್ಲಿ ನಡೆಯುವ ಸಾಕಷ್ಟು ಅನ್ಯಾಯದ ವಿರುದ್ಧ ಪ್ರತಿಭಟನೆ ಮಾಡ್ತಾರೆ. ಹಾಗೆ ಹಿಂಸಾತ್ಮಕ ಹೋರಾಟಗಳನ್ನ ಮಾಡ್ತಾರೆ. ಅವರು ಇದ್ದ ಸಮಯದಲ್ಲಿ ಕಪ್ಪು ಜನರನ್ನ ತುಂಬಾ ಕೀಳಾಗಿ ನೋಡ್ತಾ ಇದ್ರು. ಸರಿಯಾದ ಅನುಕೂಲವನ್ನ ಮಾಡಿಕೊಡದೆ ಅವರನ್ನ ಒಂದು ನಾಯಿಗಳ ತರ ನೋಡ್ತಾ ಇದ್ರು. ಕಪ್ಪು ಬಣ್ಣದ ವ್ಯಕ್ತಿಗಳು ಕೆಟ್ಟವರು, ಬಿಳಿ ಬಣ್ಣದ ವ್ಯಕ್ತಿಗಳು ಒಳ್ಳೆಯವರು ಅನ್ನೋ ಭಾವನೆ ಅಲ್ಲಿನ ಜನಗಳಿಗೆ ಇತ್ತು. ಬಿಳಿಯ ಜನಗಳಿಗೆ ಸಿಗುವ ಎಲ್ಲ ಅನುಕೂಲಗಳು ಕಪ್ಪು ಬಣ್ಣದ ಜನಗಳಿಗೆ ನೀಡ್ತಾ ಇರಲಿಲ್ಲ. ಈ ರೀತಿ ಬ್ರಿಟಿಷರು ನಡೆಸುವಂತಹ ಅನ್ಯಾಯದ ವಿರುದ್ಧ ಗಾಂಧೀಜಿಯವರು ಯಾವುದೇ ಹಾನಿ ಉಂಟು ಮಾಡದೆ ಅಹಿಂಸಾತ್ಮಕ ಪ್ರತಿಭಟನೆ ಮಾಡುವ ಮೂಲಕ ಬ್ರಿಟಿಷರ ನಾಯಕರಿಗೆ ಭಯ ಹುಟ್ಟಿಸಿದ್ದರು. ಮೊದಲ ಬಾರಿ ಈ ರೀತಿಯಾಗಿಯೂ ಪ್ರತಿಭಟನೆ ಮತ್ತು ಅಹಿಂಸಾತ್ಮಕ ಹೋರಾಟಗಳಿಂದ ಬ್ರಿಟಿಷರಿಗೆ ಬಿಸಿ ಮುಟ್ಟಿಸಬಹುದು ಅನ್ನೋದನ್ನ ಗಾಂಧೀಜಿಯವರು ಇಡೀ ಪ್ರಪಂಚಕ್ಕೆ ತೋರಿಸಿಕೊಟ್ರು. ಬ್ರಿಟಿಷರು ಯಾವ ಯಾವ ಭಾಗದಲ್ಲಿ ಕಪ್ಪು ಜನರಿಗೆ ತಾರತಮ್ಯ ಮಾಡ್ತಾರೋ ಅದರ ವಿರುದ್ಧ ಹೋರಾಟಗಳನ್ನ ಮಾಡ್ತಾರೆ. ಗಾಂಧೀಜಿಯವರು ಸೌತ್ ಆಫ್ರಿಕಾದಲ್ಲಿ 21 ವರ್ಷ ಇದ್ರು. ಆ 21 ವರ್ಷದಲ್ಲಿ 4 ಬಾರಿ ಜೈಲು ಶಿಕ್ಷೆಗೆ ಒಳಗಾಗಿದ್ದಾರೆ. ನಂತರ 1915ರಲ್ಲಿ ಭಾರತಕ್ಕೆ ಬರ್ತಾರೆ. ಭಾರತದಲ್ಲಿ ಅಲಹಾಬಾದ್ನಲ್ಲಿ ಸಬರಮತಿ ಸತ್ಯಾಗ್ರಹ ಆಶ್ರಮವನ್ನ ಸ್ಥಾಪಿಸಿ ತನ್ನ ವಕೀಲ ವೃತ್ತಿಗೆ ರಾಜೀನಾಮೆ ಕೊಟ್ಟು ಭಾರತದಲ್ಲಿ ಹೋರಾಟಗಾರರಾಗಿ ಕಾಣಿಸಿಕೊಳ್ಳಕ್ಕೆ ಶುರು ಮಾಡ್ತಾರೆ. ಹೌದು, ತಿಲಕರು ಮತ್ತೆ ಗೋಪಾಲಕೃಷ್ಣ ಗೋಖಲೆ ಅವರ ಅನುಪಸ್ಥಿತಿಯಿಂದಾಗಿ ಕಳೆಗುದ್ದಿದ್ದ ಹೋರಾಟಕ್ಕೆ ಗಾಂಧೀಜಿಯವರು ಹೊಸ ದಿಕ್ಕನ್ನೇ ತೋರಿಸ್ತಾರೆ. ಅಮೃತಸರನ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ನಂತರ ಗಾಂಧೀಜಿಯವರ ಸ್ವಾತಂತ್ರ್ಯ ಚಳವಳಿ ಇನ್ನಷ್ಟು ವೇಗವನ್ನು ಪಡೆದುಕೊಳ್ಳುತ್ತೆ. ಚಂಪಾರಣ್ ಸತ್ಯಾಗ್ರಹ ಚಳವಳಿ ಮತ್ತೆ ಖಿಲಾಫತ್ ಚಳವಳಿಯನ್ನ ಕೈಗೊಳ್ಳುತ್ತಾರೆ. ನಂತರ 1920 ಅಸಹಕಾರ ಚಳವಳಿ, 1930ರಲ್ಲಿ ಉಪ್ಪಿನ ಸತ್ಯಾಗ್ರಹ ಚಳವಳಿ, 1942ರಲ್ಲಿ ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ, ಹೀಗೆ ದೊಡ್ಡ ದೊಡ್ಡ ಅಹಿಂಸಾತ್ಮಕ ಹೋರಾಟಗಳನ್ನ ಮಾಡ್ತಾರೆ. ಆ ಚಳವಳಿಯಲ್ಲಿ ಸಾವಿರಾರು ಕಿಲೋಮೀಟರ್ ವರೆಗೂ ಪಾದಯಾತ್ರೆಯನ್ನ ಮಾಡ್ತಾರೆ. ಗಾಂಧೀಜಿಯವರಿಗೆ ಅಷ್ಟು ವಯಸ್ಸಾದ್ರೂ ಕೂಡ ಮೈ ಮೇಲೆ ಬಟ್ಟೆ ಇಲ್ಲದೆ ಒಂದೇ ಒಂದು ಪಂಚೆಯನ್ನ ಧರಿಸಿಕೊಂಡು ಸಾವಿರಾರು ಕಿಲೋಮೀಟರ್ ವರೆಗೂ ನಡೆಯುತ್ತಾರೆ. ಹಾಗೆ ಕಾಂಗ್ರೆಸ್ನಲ್ಲಿ ಇದ್ದ ಕಿತ್ತಾಟವನ್ನ ಎಂಡು ಮಾಡುವುದಕ್ಕೆ ಎಲ್ಲ ಭಾರತೀಯರು ಒಗ್ಗಟ್ಟಾಗಿ ಇರಬೇಕು ಅನ್ನೋದು ಗಾಂಧೀಜಿಯವರ ಆಸೆ ಆಗಿತ್ತು. ಅದರಂತೆ ಎಲ್ಲರನ್ನು ಒಂದು ಮಾಡಲು ಗಾಂಧೀಜಿಯವರು ಪ್ರಯತ್ನ ಮಾಡ್ತಾ ಇರ್ತಾರೆ. ಹಿಂದೂ ಮುಸ್ಲಿಂ ನಡುವೆ ಇದ್ದ ಒಡಕನ್ನ ಚೇಂಜ್ ಮಾಡಲು ಕೂಡ ಗಾಂಧೀಜಿಯವರು ತುಂಬಾ ಪ್ರಯತ್ನ ಮಾಡ್ತಾ ಇದ್ರು. ನಮ್ಮ ದೇಶ ಸ್ವಾತಂತ್ರ್ಯವಾಗಬೇಕು, ಎಲ್ಲರಿಗೂ ಸಮಾನತೆ ಸಿಗಬೇಕು, ಬ್ರಿಟಿಷರು ಭಾರತವನ್ನು ಬಿಟ್ಟು ಹೋಗಬೇಕು ಅನ್ನೋ ಉದ್ದೇಶದಿಂದ ತಮ್ಮ ಜೀವನವನ್ನೇ ಚಳವಳಿ ಹೋರಾಟದಲ್ಲಿಯೇ ಕಳೀತಾರೆ. ಆದ್ರೆ ಗಾಂಧೀಜಿಯವರು ನಮ್ಮ ದೇಶಕ್ಕೆ ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿದ್ರು ಸಹ ಅವರಿಗೆ ವಿರೋಧಿಗಳು ಕೂಡ ಇದ್ರು. ಗಾಂಧೀಜಿಯವರು ಮುಸ್ಲಿಂ ಜನರ ಪರವಾಗಿ ಇದ್ದಾರೆ ಮತ್ತೆ ಇವರು ಕಾಂಗ್ರೆಸ್ ಪಕ್ಷದ ಅಧಿಕಾರಕ್ಕಾಗಿ ಈ ತರ ಮಾಡ್ತಾ ಇದ್ದಾರೆ. ಹೀಗೆ ಹಲವಾರು ಆರೋಪಗಳು ಗಾಂಧೀಜಿಯವರ ಮೇಲಿತ್ತು.
ಗಾಂಧೀಜಿಯವರು ಮಾಡಿದ ಸಮಾಜಮುಖಿ ಕೆಲಸಗಳು, ಹಲವಾರು ಚಳುವಳಿಗಳು ಮತ್ತೆ ಹೋರಾಟಗಳು ಒಂದ ಎರಡ, ನಮ್ಮ ದೇಶಕ್ಕೆ ಮಾಡಿದ ಕೆಲಸಗಳು ತುಂಬಾನೇ ಇದೆ. ಗಾಂಧೀಜಿಯವರು ಪ್ರಖ್ಯಾತ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದವರು. ಹಾಗೆ ಪ್ರಭಾವಿ ರಾಜಕೀಯ ನಾಯಕರು ಕೂಡ ಆಗಿದ್ದರು. ಇವರನ್ನ ಜನರು ಪ್ರೀತಿಯಿಂದ ಬಾಪೂಜಿ ಹೀಗೆ ವಿಧ ವಿಧವಾದ ಹೆಸರುಗಳಿಂದ ಕರೀತಾ ಇದ್ರು. ಆದ್ರೆ ಗಾಂಧೀಜಿಯವರ ಜೀವನದಲ್ಲಿ ಈ ಒಂದು ರಹಸ್ಯ ಘಟನೆ ನಡೆದಿತ್ತು. ಗಾಂಧೀಜಿಯವರ ತಂದೆ ಕರಮ್ಚಂದ್ ಗಾಂಧಿ ಅವರು ಕೊನೆ ಉಸಿರು ಎಳೆಯುವಾಗ ನನ್ನ ಮಗ ಅಂದ್ರೆ ಗಾಂಧೀಜಿಯವರು ನನ್ನ ಜೊತೆ ಇರಬೇಕು ಅಂತ ಹೇಳಿದ್ರು. ಅವರ ಜೀವ ಹೋಗುವ ಕೊನೆಯ ದಿನ ಅವರ ಮನೆಯವರು ಮತ್ತೆ ಕುಟುಂಬದವರು ಹಾಗೆ ಗಾಂಧೀಜಿಯವರು ಕೂಡ ಅಲ್ಲೇ ಇದ್ರು. ಆದ್ರೆ ಅವರ ಜೀವ ಇನ್ನೂ ಹೋಗಿರ್ಲಿಲ್ಲ. ಅದೇ ಸಮಯದಲ್ಲಿ ಗಾಂಧೀಜಿಯವರಿಗೆ ತಮ್ಮ ಹೆಂಡತಿಯ ಜೊತೆ ಸರಸ ಸಲ್ಲಾಪ ಆಡುವ ಮನಸ್ಸಾಗಿತ್ತಂತೆ. ಅದೇ ರೀತಿಯಾಗಿ ಅವರ ಮನೆಯವರಿಗೆ ಏನಾದ್ರೂ ಎಮರ್ಜೆನ್ಸಿ ಇದ್ರೆ ಹೇಳಿ ಅಂತ ಹೇಳಿ ಅವರ ಹೆಂಡತಿಯ ರೂಮ್ಗೆ ಹೋಗ್ತಾರೆ. ಹಾಗೆ ಹೆಂಡತಿಯ ಜೊತೆ ಮಿಲನದಲ್ಲಿದ್ದಾಗ ಗಾಂಧೀಜಿಯವರ ತಂದೆ ಇನ್ನಿಲ್ಲ ಅನ್ನೋ ವಿಚಾರ ಗೊತ್ತಾಗುತ್ತೆ. ಕೊನೆ ಕ್ಷಣದಲ್ಲಿ ನನ್ನ ತಂದೆ ಆಸೆಯಂತೆ ಅವರ ಜೊತೆ ಇರಲಿಲ್ಲಲ್ವಾ, ಅವರ ಜೀವ ಹೋಗುವಾಗ ಸಹಿತ ನನ್ನ ಹೆಂಡತಿಯ ಜೊತೆ ರೂಮಿನಲ್ಲಿ ಇದ್ದೆ, ನನ್ನ ಮೇಲೆ ನನಗೆ ನಾಚಿಕೆ ಆಗ್ತಾ ಇದೆ ಅಂತ ಗಾಂಧೀಜಿಯವರು ಅನ್ಕೊಂತಾರೆ. ಗಾಂಧೀಜಿಯವರ ಜೀವನದಲ್ಲಿ ಈ ಒಂದು ಘಟನೆ ನಡೆದಿದ್ದು ಸತ್ಯ, ಯಾವುದೇ ಊಹಿಸಿಕೊಂಡು ಹೇಳ್ತಾ ಇಲ್ಲ. ಈ ಘಟನೆ ಬಗ್ಗೆ ಸ್ವತಃ ಗಾಂಧೀಜಿಯವರೇ ಅವರ ಪುಸ್ತಕದಲ್ಲಿ ಬರೆದುಕೊಂಡಿದ್ದಾರೆ. ಗಾಂಧೀಜಿಯವರ ಜೀವನದಲ್ಲಿ ಆದ ಅವರು ಮಾಡಿದ ಕೆಟ್ಟ ಕೆಲಸದ ಬಗ್ಗೆಯೂ ಬರೆದುಕೊಂಡಿದ್ದಾರೆ. ಹಾಗೆ ಅವರು ಮಾಡಿದ ಒಳ್ಳೆ ಕೆಲಸದ ಬಗ್ಗೆಯೂ ಕೂಡ ಬರೆದುಕೊಂಡಿದ್ದಾರೆ. ಆದ್ರೆ ಗಾಂಧೀಜಿಯವರು ಅವರು ಮಾಡಿದ ಒಳ್ಳೆ ಕೆಲಸದ ಬಗ್ಗೆ ಮಾತ್ರ ಬರೆಯಬಹುದಿತ್ತು. ಆದ್ರೆ ಅವರು ಹಾಗೆ ಮಾಡಲಿಲ್ಲ. ಅವರ ಜೀವನದಲ್ಲಿ ಆದ ಪ್ರತಿ ಒಂದು ಘಟನೆ ಕೂಡ ಅವರು ಅವರ ಪುಸ್ತಕದಲ್ಲಿ ಬರೆದುಕೊಂಡಿದ್ದಾರೆ. ಇನ್ನು ಮಹಾತ್ಮ ಗಾಂಧೀಜಿಯವರ ಸಾವು ಹೇಗೆ ಆಯಿತು? ಗಾಂಧೀಜಿಯವರನ್ನು ಕೊಲ್ಲಲು ಹಂತಕರು ಸತತ 7 ಬಾರಿ ಪ್ರಯತ್ನ ಮಾಡಿದ್ರು. ಹಂತಕರು ಪ್ರತಿ ದಾಳಿಯಲ್ಲಿ ಕೂಡ ಹಾಗೋ ಹೀಗೋ ಗಾಂಧೀಜಿಯವರು ಪಾರಾಗ್ತಾ ಇದ್ರು. ಆದ್ರೆ ಕೊನೆಯ ಬಾರಿಯಲ್ಲಿ ತಪ್ಪಿಸಿಕೊಳ್ಳಕ್ಕೆ ಗಾಂಧೀಜಿಯವರಿಗೆ ಆಗಲಿಲ್ಲ. ಹೇಗಾಯ್ತು ಆ ದಾಳಿ? ಆ ದಿನ ಬೆಳಗ್ಗೆ ಹಂತಕರಾದ ಗೂಡ್ಸೆ ಮತ್ತೆ ಅವರ ತಂಡದವರು ಬೆಳಿಗ್ಗೆ ಒಂದು ಹೋಟೆಲ್ನಲ್ಲಿ ತಿಂಡಿ ತಿಂದು ಅವತ್ತು ಆಗಬೇಕಿದ್ದ ಹತ್ಯೆ ಬಗ್ಗೆ ಇನ್ನೊಮ್ಮೆ ಚರ್ಚೆ ಮಾಡ್ತಾರೆ. ಇವತ್ತೇನಾದ್ರೂ ಸರಿ ಗಾಂಧೀಜಿಯವರನ್ನ ಹತ್ಯೆ ಮಾಡಲೇಬೇಕು ಅಂತ ಅವರೆಲ್ಲ ಅಂದುಕೊಳ್ತಾರೆ. ಗಾಂಧೀಜಿಯವರು ಇದ್ದ ಬಿರ್ಲಾ ಹೌಸಿಗೆ ಒಂದು ಪಿಸ್ತೂಲ್ ಅನ್ನ ತೆಗೆದುಕೊಂಡು ಹೋಗ್ತಾರೆ. ಗೂಡ್ಸೆ, ಕರ್ಕರೆ, ಆಮ್ನೆ ಈ ಮೂವರು ಸಂಜೆ 4:30ಕ್ಕೆ ಟ್ರೈನ್ ಅಲ್ಲಿ ಹೋಗ್ತಾರೆ. ಅಲ್ಲಿಂದ ಅವರ ಪ್ಲಾನಿನ ಪ್ರಕಾರ ಗಾಂಧೀಜಿಯವರು ಇದ್ದ ಸ್ಥಳಕ್ಕೆ ಒಂದು ಟಾಂಗಾ ಗಾಡಿ ಮೂಲಕ ಹೋಗ್ತಾರೆ. ಬಿರ್ಲಾ ಹೌಸ್ಗೆ ಬಂದ ಮೇಲೆ ಈ ಮೂವರು ಬೇರೆ ಬೇರೆ ಆಗ್ತಾರೆ. ಸಂಜೆ 5 ಸಮಯದಲ್ಲಿ ಈ ಕಡೆ ಗಾಂಧೀಜಿಯವರು ಮತ್ತೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಇವರಿಬ್ಬರು ದೇಶದ ವಿಚಾರವಾಗಿ ಏನೋ ಚರ್ಚೆ ಮಾಡ್ತಾ ಇರ್ತಾರೆ. ಗಾಂಧೀಜಿಯವರು ಪ್ರತಿದಿನ ಸಂಜೆ 5 ಗಂಟೆ ಸಮಯಕ್ಕೆ ಅವರ ಜೊತೆ 150 ಜನ ಸೇರಿ ಪ್ರಾರ್ಥನೆಯನ್ನ ಮಾಡುವ ಅಭ್ಯಾಸವಿತ್ತು. ಆದ್ರೆ ಆ ದಿನ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಜೊತೆಗೆ ಚರ್ಚೆ ಮಾಡ್ತಾ ಇದ್ದ ಕಾರಣ ಪ್ರಾರ್ಥನೆ ಮಾಡೋದಕ್ಕೆ 10 ನಿಮಿಷ ತಡವಾಗಿತ್ತು. ಹೀಗಾಗಿ ಆ ಚರ್ಚೆ ಅಲ್ಲೇ ಮುಗಿಸಿ ಗಾಂಧೀಜಿಯವರು ವಾಶ್ರೂಮ್ಗೆ ಹೋಗಿ ಅನಂತರ ಬಿರ್ಲಾ ಹೌಸ್ ಮುಂದೆ ಬರ್ತಾರೆ. ಅದೇ ಸಮಯಕ್ಕೆ ಗಾಂಧೀಜಿಯವರಿಗೆ ನಮಸ್ಕಾರ ಮಾಡುವ ನೆಪದಲ್ಲಿ ಗೂಡ್ಸೆ ಬಂದೂಕಿನಿಂದ 3 ಬಾರಿ ಗಾಂಧೀಜಿಯವರಿಗೆ ಫೈರ್ ಮಾಡಿ ಹತ್ಯೆಗೈತಾರೆ. ತಕ್ಷಣ ಗೂಡ್ಸೆ ಅವರನ್ನ ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಆದ್ರೆ ಗೂಡ್ಸೆ ಅಂದುಕೊಂಡಿದ್ದ ಪ್ಲಾನ್ ಸಕ್ಸಸ್ ಆಗುತ್ತೆ. ದೇಶಕ್ಕಾಗಿ ತಮ್ಮ ಜೀವವನ್ನೇ ಮುಡುಪಾಗಿಟ್ಟಿದ್ದ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಇವರ ಜೀವ ಹೋಗಿಬಿಟ್ಟಿತ್ತು. ರಾತುರಾಮ್ ಗೂಡ್ಸೆ ಮಹಾತ್ಮ ಗಾಂಧೀಜಿಯವರನ್ನ ಕೊಲ್ಲಕ್ಕೆ ಕಾರಣ ಏನು? ಗಾಂಧೀಜಿಯವರನ್ನ ಕೊಲ್ಲಲು ಇದರ ಹಿಂದೆ ಬ್ರಿಟಿಷರ ಕೈವಾಡ ಇತ್ತು. ರಾತುರಾಮ್ ಗೂಡ್ಸೆರವರಿಗೆ ಗಾಂಧೀಜಿ ನಿಮ್ಮ ದೇಶವನ್ನು ಉದ್ಧಾರ ಮಾಡ್ತಾ ಇಲ್ಲ, ಪಾಕಿಸ್ತಾನದಲ್ಲಿರುವ ಮುಸ್ಲಿಂ ಅವರಿಗೆ ಸಹಾಯ ಮಾಡ್ತಾ ಇದ್ದಾರೆ, ಹಾಗೆ ಕಾಂಗ್ರೆಸ್ ಪಕ್ಷದ ನಾಯಕನಾಗಲು ಪ್ಲಾನ್ ಮಾಡ್ತಾ ಇದ್ದಾರೆ ಹೀಗಂತ ಗೂಡ್ಸೆರವರಿಗೆ ಸುಳ್ಳು ಸಂದೇಶವನ್ನು ಕೊಡ್ತಾರೆ. ಆದರೆ ಗಾಂಧೀಜಿಯವರ ಮನೋಭಾವದಲ್ಲಿ ಆತರ ಯಾವುದೇ ಉದ್ದೇಶ ಇರಲಿಲ್ಲ. ಇದರಿಂದ ಗೂಡ್ಸೆರವರಿಗೆ ಗಾಂಧೀಜಿಯವರು ಕೆಟ್ಟವರು ಅಂತ ಅಂದುಕೊಳ್ತಾರೆ. ಇದರಿಂದ ಗೂಡ್ಸೆರವರು ಗಾಂಧೀಜಿಯವರನ್ನ ಹತ್ಯೆ ಮಾಡ್ತಾನೆ. ನಂತರ ಗೂಡ್ಸೆರವರನ್ನ 15 ನವೆಂಬರ್ 1949ರಲ್ಲಿ ರಾತುರಾಮ್ ಗೂಡ್ಸೆರವರನ್ನ ಗಲ್ಲಿಗೆ ಏರಿಸಲಾಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಯನ್ನ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ.